Dear viewers, we welcome you all of you for this ಆತ್ಮಸ್ಪರ್ಶ ಪ್ರೋಗ್ರಾಮ್. ಪ್ರಿಯ ವೀಕ್ಷಕರೇ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಮಧ್ಯದಲ್ಲಿ ಕಳೆದ ಎಪಿಸೋಡ್ನಿಂದ ನಮ್ಮ ಮಧ್ಯದಲ್ಲಿ ದೈವ ಸೇವಕರಾದಂಥ ಜಾಕೆ ಪೆಟ್ರಾಯನ್ ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಹಲವು ಸಂಚಿಕೆಗಳಿಂದ ಹಲವು ಎಪಿಸೋಡ್ಗಳಿಂದ ನಾವು ಒಂದು ಸತ್ಯವೇದದಲ್ಲಿ ಬರುವಂಥ ಕೆಲವೊಂದು ಪ್ರಶ್ನೆಗಳಿಗೆ ಅಯ್ಯನವ್ರ ಹತ್ರ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳುತ್ತಾ ಇದ್ದೇವೆ. ಸೊ ಈ ಒಂದು ದಿನದಲ್ಲಿ ಸಹ ಅಯ್ಯನವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿ ನಮ್ಮ ಮುಂದಿರುವಂಥ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ನಾವು ಉತ್ತರವನ್ನು ಪಡೆದುಕೊಳ್ಳುವ. ಅಯ್ಯನವರೇ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಯ್ಯನವರೇ, ನಾವು ಕಳೆದ ವಾರ ನಾವು ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಹೇಳುತ್ತಾ ಇದ್ದೀರಿ. ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಸತ್ತವರಿಗೆ ಒಂದು ಅದು ಸಾವಲ್ಲ, ಅದು ನಿದ್ರೆ ಹೋಗುವುದು ಎಂಬುದಾಗಿ, ಕ್ರಿಸ್ತನಲ್ಲಿ ನಿದ್ರೆ ಹೋಗುವುದು ಎಂಬುದಾಗಿ. ಮತ್ತು ನೀವು ಹೇಳಿದ್ರಿ ಕ್ರಿಸ್ತನಲ್ಲಿ ನಿದ್ರೆ ಹೋಗುವವರು ತಿರುಗಿ ಅವರಿಗೆ ಪುನರುತ್ಥಾನ ಇದೆ ಎಂಬುದಾಗಿ ಹೇಳಿದ್ರಿ. ಸೊ ಪುನರುತ್ಥಾನ ಇದೆ ಎಂಬುದಾಗಿ ಹೇಳುವಾಗ ಅವರಿಗೆ ಪುನರುತ್ಥಾನ ಆದ ಮೇಲೆ ಅವರ ಒಂದು ಜೀವನ ಹೇಗಿರುತ್ತದೆ, ಅಂದರೆ ಅವರ ಶರೀರ ಸಂಬಂಧವಾದ ಜೀವನ ಹೇಗಿರುತ್ತದೆ, ಯಾವ ರೀತಿಯ ಶರೀರ ಇರುತ್ತದೆ ಎಂಬುದಾಗಿ ಸ್ವಲ್ಪ ವಿವರಿಸಿ ಹೇಳುತ್ತೀರಾ? ಖಂಡಿತ. So the question is, after the resurrection of the believers in Jesus, how would be their life in heaven? Yes. Right? Yes. Okay. ಹೌದು, ಕಳೆದ ಸಂಚಿಕೆಗಳಿಂದ ನಮ್ಮ ಈ ಒಂದು ಚರ್ಚೆ ಬಹಳ ಆಳವಾದ ಮತ್ತು ತುಂಬಾ ಗಂಭೀರವಾದಂಥ ಒಂದು ವಿಷಯ ಹೌದು, ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಕಳೆದ ಒಂದು 2 ಎಪಿಸೋಡ್ನಲ್ಲಿ ನಾನು ಸ್ಪೆಷಲ್ ಆಗಿ, ಅದು ನಮ್ಮ ಒಂದು ಚರ್ಚೆಯ ಸಮಯವಾಗಿರಲಿಲ್ಲ, ಆದರೆ ಆ ಒಂದು ಎಪಿಸೋಡಲ್ಲಿ ನಾನು ನೇರವಾಗಿ ಮಾತನಾಡುವಾಗ ಮನುಷ್ಯರಾದ ನಮಗೆಲ್ಲರಿಗೂ ಈ ಒಂದು ಎರಡನೇ ಬಾಳು ಅಥವಾ ಮರಣದ ನಂತರ ಇರುವಂಥ ಬಾಳು ಖಚಿತವಾಗಿ ಇದೆ ಎಂಬುದಾಗಿ ನಾನು ಹೇಳಿದೆ. ಹೌದು. ಇದು ಮುಖ್ಯವಾಗಿ ಒಂದನೇದು, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಂತಹ, ಆ ನಂಬಿಕೆಯಲ್ಲಿ ಈ ಲೋಕವನ್ನ ಬಿಟ್ಟು ಹೋದಂಥ ಅಥವಾ ಸತ್ತು ಹೋದಂತಹ, ತೀರಿ ಹೋದಂತಹ ದೈವ ಭಕ್ತರಿಗೆ ಆಗುವಂಥ ಎರಡನೇ ಬಾಳು. ಎರಡನೇದಾಗಿ, ಈ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡದೆ ಈ ಲೋಕದ ಜೀವನವನ್ನ ಮುಗಿಸಿ ಅಥವಾ ಮರಣ ಹೊಂದಿ ಈ ಲೋಕವನ್ನ ಬಿಟ್ಟು ಹೋಗುವಂಥವರ ಬಾಳಿನ ಕುರಿತಾಗಿ, ಈ ಎರಡೂ ಗುಂಪಿನವರಿಗೂ ಮರಣದ ನಂತರ ಬಾಳ್ವೆ ಇದೆ ಎಂಬುದನ್ನು ಮೊಟ್ಟ ಮೊದಲನೇದಾಗಿ ನಾನು ಹೇಳ್ತೇನೆ. ಇನ್ನೊಂದು, ಆಗಲೇ ನಾವು ಹೇಳಿದ ಹಾಗೆ, ಚರ್ಚಿಸಿದ ಹಾಗೆ, ಒಬ್ಬ ನಿಜ ಕ್ರೈಸ್ತ ಭಕ್ತನಿಗೆ ಸಂಭವಿಸುವ ಸಾವು ಅದು ನಿದ್ರೆಗೆ ಸಮಾನ. ಯಾಕಂದ್ರೆ ನಿದ್ರೆ ಆಗುವವನಿಗೆ ಎಚ್ಚರಿಕೆ ಆಗುತ್ತದೆ, ಅವನು ಎದ್ದೇಳುತ್ತಾನೆ. ಹಾಗಾದರೆ ಆ ನಿದ್ರೆ ಎಂಬ ಪದದಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಈ ಯೇಸು ಸ್ವಾಮಿಯಲ್ಲಿ ನಂಬಿಕೆಟ್ಟಂತ ಪ್ರತಿಯೊಬ್ಬ ಸದ್ಭಕ್ತನ ಮರಣವು ಅದು ತಾತ್ಕಾಲಿಕ, ಅದು ಶಾಶ್ವತವಲ್ಲ. ಸ್ವಲ್ಪ ಸಮಯಕ್ಕೆ, ನಿದ್ರದ ಹಾಗೆ ಸ್ವಲ್ಪ ಸಮಯಕ್ಕೆ ಮಾತ್ರ ಇರುವುದು. ಆಮೇಲೆ ಅವನು ಎದ್ದೇಳುತ್ತಾನೆ. ಇದೊಂದು ನಿರೀಕ್ಷೆ. ಆ ಒಂದು ಪದದಲ್ಲಿ ನಮಗೆ ದೇವರು ಸ್ವಾಮಿ ಕೊಟ್ಟಿರ್ತಕ್ಕಂಥ ಒಂದು ನಿರೀಕ್ಷೆ ಕೂಡ ನಾವು ನೋಡುತ್ತೇವೆ. ನಮಗೆ ಖಂಡಿತವಾಗಿ ಒಂದು ಹೊಸ ಬಾಳ್ವೆ ಇದೆ, ಮರಣದ ನಂತರ ಒಂದು ಬಾಳ್ವೆ ಇದೆ. ಸೊ ವೆನ್ ದ ಬೈಬಲ್ ಟೆಲ್ಸ್ ಅಬೌಟ್ the death of a saint in Jesus Christ is a sleep, that also gives or implies or gives us the real answer to our question that a person who sleeps will surely wakes up. So also a true Christian, after his death he will rise again. His death is just temporal. It is not a permanent separation or an eternal separation.
ಓನ್ಲಿ ಫಿಸಿಕಲ್ ಸೆಪರೇಷನ್ ಈಸ್ ಎ ಟೈಮ್ ಬೀಯಿಂಗ್. ಈ ದೇಹ ಸಂಬಂಧವಾದ ಈ ಮರಣ ಅದು ತಾತ್ಕಾಲಿಕವಾದದ್ದು, ಸ್ವಲ್ಪ ಕಾಲಕ್ಕೆ ಇರುವಂಥದ್ದು ಎಂಬುದನ್ನು ನಮಗೆ ಅರ್ಥ ಆಗ್ತದೆ. ಈಗ ಉದಾಹರಣೆಗೆ ಯೇಸು ಸ್ವಾಮಿ ಯೋಹಾನನು ಬರೆಸುವ ವಾರ್ತೆ 11ನೇ ಅಧ್ಯಾಯದಲ್ಲಿ, ಇನ್ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 11 ವರ್ಸ್ 11 to 14, 11ರಿಂದ 14ನೇ ವಾಕ್ಯ ತನಕ ಓದುವಾಗ ವಿ ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದ ಡೆತ್ ಆಫ್ ಲಾಸರಸ್ ಅಲ್ವಾ. ಲಾಜರನು ಎಂಬ ಭಕ್ತನು ಅವನು ತೀರಿಕೊಂಡದರ ಕುರಿತಾಗಿ ನಾವು ಓದ್ತೀವಿ. 11ನೇ ಅಧ್ಯಾಯದ 11ನೇ ವಚನ ಓದ್ತೀರಾ? ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ. ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ನೋಡಿ, ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಈ ಸತ್ತು ಹೋದ ಲಾಜರನನ್ನ ನಿದ್ರೆಯಿಂದ ಎಬ್ಬಿಸ್ತೇನೆ. ಆಮೇಲೆ ಅದಕ್ಕೆ ಶಿಷ್ಯರು, ಈ ನುಡಿಯನ್ನು ಕೇಳಿಸಿಕೊಂಡಂತ ಸ್ವಾಮಿಯ ಶಿಷ್ಯರಿಗೆ ಸ್ವಾಮಿ ಏನಂತ ಇದ್ದಾನಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಸ್ವಾಮಿ ಅವರು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು. ಅಂದ್ರೆ ನಿದ್ರೆ ಮಾಡುವನೇ ಎದ್ದೇಳ್ತಾನೆ, ಸ್ವಸ್ಥ ಆಗ್ತಾನೆ, ಸ್ವಬುದ್ಧಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಅರ್ಥೈಸಿಕೊಂಡದ್ದು ಬೇರೆ, ಆತನ ಚೇಲೆಗಳು ಶಿಷ್ಯರು ಅರ್ಥೈಸಿಕೊಂಡದ್ದು ಬೇರೆ. ಯೇಸು ಸ್ವಾಮಿ ಅವನು ಸತ್ತು ಹೋಗಿದ್ದಾನೆ, ಅವನಿಗೆ ಮರಣ ಸಂಭವಿಸಿ ಅಂತ ಹೇಳುವಾಗ ಶಿಷ್ಯರು ಅರ್ಥ ಮಾಡಿಕೊಂಡದೇನು? ಅವನು ನಿದ್ರೆ ಮಾಡ್ತಾ ಇರೋದಾದ್ರೆ ಅವನು ಎದ್ದೇಳ್ತಾನೆ. ಅವರ ಅರ್ಥ ಮಾಡಿ ಸ್ವಾಮಿ ಅವರಿಗೆ ಅವನು ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಇವರು ಅರ್ಥ ಮಾಡಿಕೊಂಡ್ರು ಅವನು ಸಾಮಾನ್ಯವಾಗಿ ನಾವೆಲ್ಲರೂ ನಿದ್ರೆ ಮಾಡುವ ಹಾಗೆ ನಿದ್ರೆ ಮಾಡ್ತಾ ಇದ್ದಾನೆ. ಅದು ಯೇಸು ಅರ್ಥ ಮಾಡಿಕೊಂಡದ್ದು ಈ ತಾತ್ಕಾಲಿಕವಾದ ದೇಹದ ನಿದ್ರೆ ಕುರಿತಾಗಿ ಅಲ್ಲ ಇಲ್ಲಿ ಹೇಳಿರೋದು. ಇಲ್ಲಿ ಅವನು ನಿದ್ರೆ ಮಾಡುವಂತ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳುವಂತ ಆ ಪದ ಮರಣಕ್ಕೆ ಸಂಬಂಧಪಟ್ಟದಾಗಿ ಸ್ವಾಮಿ ಹೇಳ್ತಾನೆ. ಆ ಮರಣಕ್ಕೆ ಸಂಬಂಧಪಟ್ಟ ಮಾತಾಗಿ ಸ್ವಾಮಿಯಲ್ಲಿ ಹೇಳುವಾಗ ಕೂಡ ಆ ಒಂದು ಮರಣ ಅಂದ್ರೆ ಅವನು ಸದ್ಭಕ್ತನಾಗಿದ್ದ ಲಾಜರ್, ಯೇಸು ಸ್ವಾಮಿ ಸ್ನೇಹಿತನಾಗಿದ್ದ, ಯೇಸು ಸ್ವಾಮಿಯಲ್ಲಿ ನಂಬಿಕೆಟ್ಟವನಾಗಿದ್ದ, ಯೇಸು ಸ್ವಾಮಿ ಜೀವಕ್ಕೆ ಒಡೆಯನು, ಆತನು ದೇವಕುಮಾರನು, ಮೆಸ್ಸಿಯನು, ರಕ್ಷಕನು ಎಂಬುದಾಗೆಲ್ಲ ನಂಬಿದವನಾಗಿದ್ದ. ಆದ ಕಾರಣ ಯೇಸು ಸ್ವಾಮಿ ಅವನ ಕುರಿತಾಗಿ ಹೇಳ್ತಾನೆ, ಅವನು ಎದ್ದೇಳ್ತಾನೆ, ಅವನು ನಾನೇ ಎಬ್ಬಿಸ್ತೇನೆ. ಅಂದ್ರೆ ಇಲ್ಲಿ ಎರಡು ವಿಷಯಗಳು ಬಹಳ ಮುಖ್ಯ. ಒಂದು, ಯೇಸು ಸ್ವಾಮಿ ಆ ನಿದ್ರೆಯ ಕುರಿತಾಗಿ ಹೇಳುವಾಗ ಇದು ಶರೀರ ಸಂಬಂಧವಾದ ಮರಣದ ಕುರಿತಾಗಿ ಸ್ವಾಮಿ ಅರ್ಥ ಮಾಡಿಕೊಂಡ. ಆದ್ರೆ ಶಿಷ್ಯರು ಇದು ಶರೀರ ಸಂಬಂಧವಾದ ನಿದ್ರೆಯ ಕುರಿತಾಗಿ ಅರ್ಥ ಮಾಡಿಕೊಂಡ. ಯೇಸು ಸ್ವಾಮಿ ಮರಣಕ್ಕೆ ನಿದ್ರೆ ಎಂದು ಹೋಲಿಸಿ ಹೇಳುವಾಗ ಅದು ಈ ಲೋಕದಲ್ಲಿ ಸದ್ಭಕ್ತರಾದವನು ಸಾಯುವುದು ಅವನು ತಾತ್ಕಾಲಿಕವಾದ ಒಂದು ನಿದ್ರೆಗೆ ಹೋಲಿಕೆಯಾಗಿ ಹೇಳುತ್ತಾರೆ. ಈಗ ಯೇಸು ಸ್ವಾಮಿ ಅವನನ್ನ ಎಬ್ಬಿಸಿದ ಕುರಿತಾಗಿ ನಾವು ಮುಂದಕ್ಕೆ ಓದುತ್ತೀವಿ ಅಲ್ವಾ. ಸ್ವಾಮಿ ಹೇಳುತ್ತಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. 11ನೇ ಅಧ್ಯಾಯದ 39ನೇ ವಚನ ಓದಿ ನೋಡ್ರಿ. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ತೀರಿ ಹೋದವನ ಅಕ್ಕಳು ಅಲ್ಲಿ ನಾವು ನೋಡ್ತೇವೆ. ಆಮೇಲೆ ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು. ಅಂದ್ರೆ ಸತ್ತು ಹೋಗಿದ್ದ, ಅವನು ತೀರಿ ಹೋಗಿದ್ದ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸತ್ತು ಹೋಗಿ ಎಷ್ಟು ದಿವಸ ಆಯ್ತು? 4 ದಿವಸ. 4ನೇ ದಿವಸ, 3 ದಿವಸ ದಾಟಿ ಆಯ್ತು, ಈ 4ನೇ ದಿವಸ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ಹೀಗೆ ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾನೆ ಅದೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾನೆ, ನಾನೇ 25ನೇ ವಚನ ಓದ್ರಿ. ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. Jesus said, I am the resurrection and the life.
He who believes in me, though he die, yet shall he live. What a beautiful ಪ್ರಾಮಿಸ್ ಅಲ್ವಾ? ಹೌದೇ? ಸೊ ಹಾಗಾದ್ರೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರಿಗಿರ್ತಕ್ಕಂಥ ಒಂದು ಭಾಗ್ಯಕರವಾದ ನಿರೀಕ್ಷೆ, ಆ ಒಂದು ಭಾಗ್ಯಕರವಾದ ಭವಿಷ್ಯದ ಅನುಭವದ ಕುರಿತಾಗಿ ಸ್ಪಷ್ಟವಾಗಿ ಸ್ವಾಮಿ ಇಲ್ಲಿ ನಮಗೆ ತಿಳಿಸ್ತಾರೆ. ಹೌದೇ? ನೋಡ್ರಿ, ಸೊ ಇದು ಮುಖ್ಯವಾದ ವಿಷಯ. ಸೊ ಪುನರುತ್ಥಾನ ಅಥವಾ ಪುನರುಜ್ಜೀವನ, ಸತ್ತು ತಿರುಗಿ ಏಳುವುದರ ಕುರಿತಾಗಿ ಇಲ್ಲಿ ಸ್ವಾಮಿ ಹೇಳ್ತಾರೆ. ಸತ್ತು ಪುನಃ ನಾವು ಎದ್ದೇಳುವುದು ಸಮಾಧಿಯೊಳಗಿಂದ, ಇದು ನಮ್ಮ ದೇಹದ ಕುರಿತಾಗಿರುವ ಶರೀರದ ಕುರಿತಾಗಿರುವ ಪುನರ್ಜೀವನದ ಕುರಿತಾಗಿ ಬರ್ತದೆ. ಆದರೆ ಈ ಶರೀರಕ್ಕೆ ಈ ಪುನರ್ಜೀವ ಬರಬೇಕಾದರೆ ಆತ್ಮದಲ್ಲಿ ಪುನರ್ಜೀವ ಆ ವ್ಯಕ್ತಿಗೆ ಆಗಬೇಕು, ಆಗಿರಬೇಕು, ಹೌದು, ಸಂಭವಿಸಿರಬೇಕು. ಹೌದೇ? So in order to have this resurrected spiritual body, every individual must have a spiritual rebirth while he is alive here in this world. So before death, everybody must make sure that I have this spiritual rebirth in my inside, so that after I die, my physical body or this body will be transformed, resurrected, and I will obtain a heavenly body, so that I can live with God forever. ಅರ್ಥ ಆಯ್ತಾ? ಸೊ ಇದು ಬಹಳ ಬಹಳ ಮುಖ್ಯವಾದ ವಿಷಯ. 26ನೇ ವಚನ ಕೂಡ ನಾವು ಓದುವುದಾದರೆ, when we read verse 26 also, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು, ಬದುಕುತ್ತಾ, and whoever lives and believes, who lives and believes, a present continuous tense ಅಂತಲ್ವಾ ನಾವು ನೋಡುವುದು. ಈಗ ಅಂದ್ರೆ ನಾವು ಬದುಕುತ್ತಾ ಏನ್ ಮಾಡಬೇಕು? ಇರುವಾಗ ಬದುಕುತ್ತಾ ನಂಬಬೇಕು, ಹಂಗಲ್ಲ ಬರೆದಿರೋದು? ಹೌದಯ್ಯ. ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು, ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ಎಂದಿಗೂ ಸಾಯುವುದಿಲ್ಲ, ಎಂದಿಗೂ ನಿತ್ಯ ಸಾವು ಅಥವಾ ನರಕ ಸಾವು, ನಿತ್ಯವಾದ ಅಗಲುವಿಕೆ, ಬೇರ್ಪಾಡು ಅಂತ ಅರ್ಥ. ಆಮೇಲೆ ಆಕೆ ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಇದನ್ನು ನಂಬುತ್ತೀಯಾ? ಡು ಯು ಬಿಲೀವ್ ದಿಸ್? And it says, and believes in me shall never die. Never die means ನೀ ಎಂದಿಗೂ ಸಾಯುವುದಿಲ್ಲ ಅಂತ ಸ್ವಾಮಿಲಿ ಹೇಳುವಂತ ಆ ಪದ, ಎಂದಿಗೂ ಅವನು ನಿತ್ಯ ನರಕದೊಳಗೆ ಸೇರುವುದಿಲ್ಲ, ದೇಹದಲ್ಲಿ ಸಾಯುವುದಿಲ್ಲ ಅಂತಲ್ಲ ಸ್ವಾಮಿಯಲ್ಲಿ ಹೇಳಿರುವುದು. ಹೌದಯ್ಯ. ಎಂದಿಗೂ ಸಾಯುವುದಿಲ್ಲ ಅಂತ ಹೇಳಿದ್ರೆ ಏ ಸ್ವಾಮಿ ನಂಬೂರು ಯಾವತ್ತೂ ಸಾಯುವುದಿಲ್ಲ ಅಂತ ಅರ್ಥ ಅಲ್ಲ. So it doesn't mean that people who believes in Jesus will never die in this body. No, it is not that meaning. The simple meaning in this statement by the Lord Jesus Christ is, those who believe in Jesus Christ, even if he die in this body, because that is an appointment by God for all. ಎಲ್ಲರಿಗೂ ಸರ್ವರಿಗೂ ಮರಣ ಎಂಬುದು ದೇವರು ನೇಮಿಸಿದ್ದಾನೆ ಅಂತ ಇಬ್ರಿಯ ಪತ್ರ 9ನೇ ಅಧ್ಯಾಯದಲ್ಲಿ ಓದ್ತೇವೆ. ಆದ ಕಾರಣ ಅವನು ಯೇಸು ಸ್ವಾಮಿಯಲ್ಲಿ ನಂಬಿದವನಾಗಿರಲಿ, ಯೇಸು ಸ್ವಾಮಿಯನ್ನು ತಿರಸ್ಕರಿಸುವನಾಗಿರಲಿ, ಅವನು ಯಾವನೇ ಆಗಿರಲಿ ಸಾಯಲೇ ಬೇಕು, ದೇಹದಲ್ಲಿ ಸಾಯಬೇಕು. ಅಂದ್ರೆ ದೇಹದಿಂದ ನಾವು ಹೊರಗೆ ಹೋಗಲೇ ಬೇಕು. ಆದ ಕಾರಣ ಇಲ್ಲಿ ಯೇಸು ಸ್ವಾಮಿ ಹೇಳುವುದು, ಆತನನ್ನು ನಂಬಿದವರು ಎಂದಿಗೂ ದೇಹದಲ್ಲಿ ಸಾಯುವುದಿಲ್ಲ ಅಂತಲ್ಲ, ಆದರೆ ಎಂದೆಂದಿಗೂ ಅವರು ಸತ್ತು ದೇವರ ಸಾನ್ನಿಧ್ಯವನ್ನ ಬಿಟ್ಟು ಅಥವಾ ಸ್ವರ್ಗ ಭಾಗ್ಯವನ್ನ ಬಿಟ್ಟು ನರಕದಲ್ಲಿ ಸೈತಾನನೊಟ್ಟಿಗೆ ಎಂದೆಂದಿಗೂ ಬೇರ್ಪಟ್ಟಿರುವುದಿಲ್ಲ ಎಂದು ಅರ್ಥ. ಯು ಆರ್ ಕ್ಲಿಯರ್? ಸ್ಪಷ್ಟವಾಗಿ ಅರ್ಥ ಆಗಿತ್ತಲ್ಲ? ಸೊ ಈ 26ನೇ ವಚನದಲ್ಲಿ ಇನ್ ವರ್ಸ್ 26 the Lord is very clearly says, the one who is living here on this earth
in his lifetime, he must believe in the Lord Jesus Christ so that he can escape the second death, Yes. or the eternal death, or the hell. Yes. ಬದುಕುತ್ತಾ ನಂಬುವವನು ಎಂಬ ಪದ ಅದರ ಎಕ್ಸ್ಪ್ಲನೇಷನ್ ಆಗಿದೆ. ಬದುಕುತ್ತಾ ನಂಬುವ ಅಥವಾ ಬದುಕಿರುವಾಗ ನಂಬುವುದು. ಹಾಗಾದ್ರೆ ಮಿತ್ರನೇ, ನಮ್ಮ ವೀಕ್ಷಕರಿಗೆ ಬಹಳ ಸ್ಪಷ್ಟವಾಗಿ ಈ ವಾಕ್ಯದ ಮೂಲಕ ನಾನು ತಿಳಿಸುವುದಕ್ಕೆ ಬಯಸುವುದೇನೆಂದರೆ, ನೀವು ಬದುಕಿರುವ ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ ನಿಮ್ಮ ಪಾಪದ ಪರಿಹಾರಕನು, ನಿಮಗೆ ಮೋಕ್ಷ ಕೊಡುವುದಕ್ಕೆ ಬಂದಾತನು ಯೇಸು ಕ್ರಿಸ್ತನೊಬ್ಬನೇ ಎಂಬುದಾಗಿ ನೀವು ಹೃದಯದಿಂದ ನಂಬಿ, ಆ ನಂಬಿಕೆಯನ್ನ ಬಾಯಿ ಬಿಟ್ಟು ನೀವು ಹೇಳುವಾಗ, ಹೌದು ಯೇಸು ಸ್ವಾಮಿ ನನ್ನ ಮೋಕ್ಷದಾಯಕನೇ, ನನ್ನ ಪಾಪಗಳೆಲ್ಲವನ್ನು ಕ್ಷಮಿಸಿರಿ, ನನ್ನ ಪಾಪ ಕ್ಷಮಾಪಣೆಗಾಗಿಯೇ ನೀವು ಅಘೋರವಾದ ಮರಣವನ್ನು ಶಿಲುಬೆಯಲ್ಲಿ ಅನುಭವಿಸಿದ್ದಿ ಎಂದು ನಾನು ನಂಬ್ತೀನಿ ಅಂತ ಪಾಪ ಅರಿಕೆ ಮಾಡಿಕೊಂಡು ಯೇಸು ಸ್ವಾಮಿನ ಹೃದಯದೊಳಗೆ ಸ್ವೀಕಾರ ಮಾಡಿಕೊಳ್ಳುವಾಗ ಆ ನಿತ್ಯವಾದ ಎರಡನೇ ಮರಣದೊಳಗಿಂದ ನೀವು ಇದೇ ಕ್ಷಣದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ. ಇದು ಮುಖ್ಯವಾದ ವಿಷಯ. ಈಗ ಯಾಕೆ ನಮಗೆ ಈ ಒಂದು ಶರೀರದಲ್ಲಿ ಸ್ವರ್ಗ ಹೋಗಕ್ಕಾಗಲ್ಲ? ಈಗ ನಮಗೆ ಮರಣ ದೇಹದಲ್ಲಿ ತಾತ್ಕಾಲಿಕ ಅಂತ ನಾವು ಆಗಲೇ ನೋಡಿದೀವಲ್ಲ. ಈಗ 24ನೇ ಅಧ್ಯಾಯ ಲೂಕನ ಸುವಾರ್ತೆ, ಲೂಕ್ಸ್ ಗಾಸ್ಪಲ್ 24 and verse 39, 24:39. ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು. See, here verse 39, the Lord is saying, see my hands and my feet, that it is I myself, handle me and see, for a spirit has not flesh and bones as you see that I have. Yes. ಈಗ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಅಥವಾ ಪುನರ್ಜೀವನ ಹೊಂದಿದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಭೇಟಿಯಾಗ್ತಾನೆ. ಭೇಟಿಯಾದ ಸಂದರ್ಭದಲ್ಲಿ ಶಿಷ್ಯರಿಗೆ ಗಾಬರಿ ಆಯಿತು, ಹೆದರಿಕೆ ಆಯಿತು. ಯಾಕಂದ್ರೆ ಅವನು ಸತ್ತು ಸುಮಾರು ದಿವಸವಾಗಿ. ಈಗ ಯೇಸು ಸ್ವಾಮಿ ಅವರ ಬಳಿಗೆ ಬಂದು ಅವರಿಗೆ ದರ್ಶನ ಕೊಡ್ತಾ ಇದ್ದಾರೆ. ಆಮೇಲೆ ಯೇಸು ಸ್ವಾಮಿ ನೋಡಿದಾಗ ಅವರಿಗೆ ಬಹಳ ಭಯವಾಯಿತು ಎಂಬುದಾಗಿ 36ನೇ ವಚನದಲ್ಲಿ ನಾವು ನೋಡ್ತೇವೆ. They were startled and frightened, that was terribly afraid. Yes. ಅವರು ಭಯಪಟ್ಟದ್ರಲ್ಲಿ ಏನು ಅತಿಶಯ ಇಲ್ಲ, ಯಾಕಂದ್ರೆ ನಾನು ನೀವು ಆಗಿದ್ರು ಕೂಡ ಹೌದು ಸತ್ತು ಎದ್ದು ಬಂದಿದ್ರೆ ಎದುರ್ತಿದ್ವಲ್ಲ. ಈಗ ಸತ್ತು ಸುಮಾರು ದಿವಸಗಳಾಗಿದೆ, ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ, ಅವರ ಮಧ್ಯದಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ. ಭಯಂಕರವಾಗಿ ಎದ್ದು ನಡೆಯುತ್ತಾರೆ ಅವರು. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಡೋಂಟ್ ಬಿ ಅಫ್ರೈಡ್, ಡೋಂಟ್ ಬಿ ಟ್ರಬಲ್ಡ್, ಯು ಕಮ್, ಬನ್ನಿ, ನನ್ನ ಕೈ ಮುಟ್ಟಿ ನೋಡಿ ಅಂತ ಸ್ವಾಮಿ ಹೇಳ್ತಾನೆ. ಸೊ ಗಾಡ್ ಈಸ್ ಟ್ಯಾಂಜಬಲ್. God is not somebody who is sitting up somewhere that we cannot reach. ಎಲ್ಲೋ ನಮಗೆ ಮುಟ್ಲಿಕ್ಕೆ ಆಗದಿರತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ ದೇವರು. ಯೇಸು ಸ್ವಾಮಿ ಸಮಾಧಿಯೊಳಗಿಂದ ಎದ್ದು ಬಂದ ನಂತರವೂ ಸಹ ಆತನನ್ನು ಅವರು ಮುಟ್ಟಿದರು. ಹಾಗಾದರೆ ಯೇಸು ಸ್ವಾಮಿ ಸಮಾಧಿಯೊಳಗಿಂದ ಎದ್ದು ಬಂದ ನಂತರ ಆತನಿಗೆ ಒಂದು ದೇಹ ಇತ್ತ? ಆತನಿಗೆ ಇದ್ದ ದೇಹದಲ್ಲಿ ಮೂಳೆ ಇತ್ತ? ಎಲುಬಿತ್ತ? ಇತ್ತು. ಈ ವಚನ ಹಾಗೆ ಹೇಳ್ತದೆ. ಆತನಿಗೆ ಮಾಂಸ ಇತ್ತ? ಇತ್ತು. ಮೂಳೆ ಇತ್ತು. ಎಲುಬುಗಳು ಉಂಟು ಎಂಬುದಾಗಿ ಹೇಳಿ. ಎಲುಬುಗಳು ಉಂಟು ನೋಡ್ರಿ ಸ್ವಾಮಿ ಹೇಳ್ತಾನೆ. ಆದರೆ ದೆವ್ವಗಳಿಗೆ, ದುರಾತ್ಮಗಳಿಗೆ, ಆತ್ಮಗಳಿಗೆ
ಎಲಿಬಿಲ್ಲ. ಈಗ ಸ್ಟಡಿ ಅಬೌಟ್ ಏಂಜಲ್ಸ್ ಆರ್ ಸ್ಪಿರಿಚುವಲ್ ಬೀಯಿಂಗ್ ಸಮಥಿಂಗ್ ಡಿಫರೆಂಟ್. ಓಕೆ. ಆತ್ಮೀಕ ಶರೀರಿಗಳು ಎಂದು ಹೇಳುವಾಗ ಅದು ದೆವ್ವಕ್ಕೂ ಸಂಭವಿಸುತ್ತದೆ, ದೆವ್ವಕ್ಕೂ ಸಂಬಂಧಪಟ್ಟದ್ದು ಮತ್ತು ದೇವದೂತರಿಗೂ ಸಂಬಂಧಪಟ್ಟದ್ದು. ಓಕೆ, ದೇವದೂತರಿಗೆ ಮತ್ತು ದೆವ್ವಗಳಿಗೆ ನಮಗಿರುವ ಹಾಗೆ ಶರೀರ ಇಲ್ಲ, ಮೂಳೆಗಳು ಇಲ್ಲ. ಈ ವಾಕ್ಯದಿಂದ ನಾವು ಸ್ಪಷ್ಟವಾಗಿ ಅರ್ಥವಾಗ್ತದೆ ನೋಡ್ರಿ. ಸೊ ಯಾಕಂದ್ರೆ ಈ ದೆವ್ವಗಳು ಎಂದು ಹೇಳುವಂತವುಗಳೇ ಮೊದಲು ದೇವದೂತರುಗಳಾಗಿದ್ದವು. ದೇವದೂತರುಗಳೇ ದೆವ್ವಗಳಾಗಿ ಪರಿಣಮಿಸಿದ್ದು. ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ನಾವು ನೋಡುತ್ತೇವೆ. ದೇವರಿಗೆ ಈ ದೇವದೂತರುಗಳು ಕೆಲವರು ತಿರುಗಿ ಬಿದ್ದಾಗ ದೇವರ ಶಾಪಕ್ಕೆ ಒಳಗಾಗಿ ಅವರು ದೆವ್ವಗಳಾದವು. ರೈಟ್. ಈ ದೆವ್ವಗಳಿಗೆ ಮತ್ತು ದೇವದೂತರಿಗೆ ಯಾಕೆ ಮೂಳೆ ಇಲ್ಲ, ಯಾಕೆ ನಮ್ಮ ಹಾಗಿರುವ ಶರೀರ ಇಲ್ಲ? ಯಾಕಂದ್ರೆ ಅವರನ್ನ ಸೃಷ್ಟಿ ಮಾಡಿದ್ದು ಅಗ್ನಿ ಜ್ವಾಲೆಗಳಿಂದ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಬ್ರಿಯ ಪತ್ರದಲ್ಲಿ ನಾವು ಸ್ಪಷ್ಟವಾಗಿ ಅದನ್ನು ಓದುತ್ತೇವೆ ಮತ್ತು ಬೇರೆ ಭಾಗಗಳಲ್ಲಿ ನಾವು ನೋಡುತ್ತೇವೆ ಬೈಬಲ್ನಲ್ಲಿ. ಸೊ ದಿ ಏಂಜಲ್ಸ್ ಆರ್ ಕ್ರಿಯೇಟೆಡ್ ಬೈ ದ ಫ್ಲೇಮ್ಸ್ ಆಫ್ ಫೈರ್. So they don't have a body like our body. They don't have bones like we have. But we are created from the dust. ನಮ್ಮನ್ನು ದೇವರು ಸೃಷ್ಟಿ ಮಾಡಿದ ಹೇಗೆ? ಮಣ್ಣಿನಿಂದ. ಕರೆಕ್ಟ್. ನಮ್ಮನ್ನು ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿದ. ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟ ಈ ದೇಹದೊಳಗೆ ದೇವರು ತನ್ನ ಜೀವ ಶ್ವಾಸವನ್ನು ಅಥವಾ ಜೀವ ಆತ್ಮವನ್ನು ಊದಿದಾಗ ನಾವು ಮನುಷ್ಯರಾದೆವು, ಜೀವವುಳ್ಳ ಮನುಷ್ಯರಾದೆವು, ಜೀವಾತ್ಮವುಳ್ಳ ಮನುಷ್ಯರಾದೆವು. ಸೊ ಮಣ್ಣಿನಿಂದ ಮನುಷ್ಯ ಸೃಷ್ಟಿಯಾದ. ಆದರೆ ದೇವದೂತರುಗಳಾಗಲಿ ದೆವ್ವಗಳಾಗಲಿ ಅವುಗಳು ಸೃಷ್ಟಿಯಾದದ್ದು ಮಣ್ಣಿನಿಂದ ಅಲ್ಲ. ಇದೊಂದು. ಮತ್ತು ದೇವರ ಜೀವವು ನಮ್ಮೊಳಗೆ ಬಂದಾಗ, ಈ ಜೀವದೊಳಕ್ಕೆ ದೇವರ ಜೀವವು ಪ್ರವೇಶಿಸಿದಾಗ ನಾವು ಆತ್ಮ ಉಳ್ಳಂತ ಮನುಷ್ಯರಾದವು. ಆತ್ಮ ಉಳ್ಳಂತ ಮನುಷ್ಯರು. There's a difference. We have a spirit along with the soul of God. But we are not a spiritual. We are not like his God. We are not like God means Bible ನಲ್ಲಿ ದೇವರ ವಾಕ್ಯದಲ್ಲಿ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳುತ್ತಾನೆ, God is a spirit. God is a spirit. Yes. Now we are not a spirit, but we have a spirit inside. Okay. God is a spirit person, but we are not a spirit person, but we have a spirit within us which we have received from God. ಅದಕ್ಕಾಗಿ ದೇವರು ಆತ್ಮಸ್ವರೂಪಿ ಎಂದು ಹೇಳುವಾಗ ಆತನು ಉತ್ಪತ್ತಿಯಾಗಿರುವುದು ಅಥವಾ ಉಂಟಾಗಿರುವುದು ಭೂಮಿಯಿಂದ ಅಲ್ಲವೇ ಅಲ್ಲ. ನಮ್ಮೊಳಗೆ ದೇವರ ಆತ್ಮವಿದೆ, ಆದ್ರೆ ನಾವು ಆತ್ಮ ಸ್ವರೂಪಿಗಳು ಅಲ್ಲ, ನಾವು ಮನುಷ್ಯ ಸ್ವರೂಪಿಗಳು. ಯಾಕಂದ್ರೆ ನಾವು ಮಣ್ಣಿನಿಂದ ಸೃಷ್ಟಿಸಲ್ಪಡ್ತೀವಿ. ಅರ್ಥ ಆಯ್ತಲ್ಲ? ಈಗ ನಮ್ಮ ಟೈಮು ಈಗಾಗಲೇ ಮುಗಿದೋಗಿದೆ. ನಮ್ಮ ಈ ಶರೀರ, ಅದ್ರ ಬಗ್ಗೆ ನಾನು ಈಗ ಹೇಳಲಿಕ್ಕೆ ಸಮಯ ನಮಗೆ ಇಲ್ಲ. ನಮ್ಮ ಶರೀರಕ್ಕೆ ಏನಾಗ್ತದೆ, ಅಂದ್ರೆ ಶರೀರ ಯಾವ ರೀತಿಯ ಶರೀರ, ಸ್ವರ್ಗದ ಶರೀರ ಯಾವ ರೀತಿಯದು ಎಂಬುದಾಗಿ ನಾವು ಮುಂದಿನ ಎಪಿಸೋಡ್ ಅಲ್ಲಿ ನಾವು ಚರ್ಚೆ. ಹೌದಯ್ಯ, ನಮ್ಮ ಸಮಯ ಈಗ ಮುಗಿದು ಹೋಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಸಮಯ ಈ ಒಂದು ಸಮಯದಲ್ಲಿ ಮುಗಿದು ಹೋಗಿದೆ. ನಂತರವಾಗಿ ಈ ಒಂದು ಎಪಿಸೋಡ್ನ ನಾವು ಮುಂದಿನ ಎಪಿಸೋಡ್ನಲ್ಲಿ ಕಂಟಿನ್ಯೂ ಮಾಡುತ್ತೀವಿ. ಸೊ ದೈವ ಸೇವಕರು ಹೇಳಿದ್ದಾರೆ, ಕ್ರಿಸ್ತನಲ್ಲಿ ನಂಬಿ ಬದುಕುವ ಎಲ್ಲ ಮನುಷ್ಯನಿಗೂ ತಾತ್ಕಾಲಿಕವಾದ ಒಂದು ಮರಣವಿರುತ್ತದೆ. ಆ ಒಂದು ಸರಿಯಾದ ಭಕ್ತನಾಗಿ ಸಾಯುವವನು ನಿದ್ರೆ ತಾತ್ಕಾಲಿಕವಾಗಿ ನಿದ್ರೆ ಹೊಂದುತ್ತಾನೆ. ನಂತರವಾಗಿ ಅವನಿಗೆ ಒಂದು ಜೀವನ ಪುನರುತ್ಥಾನದ ಜೀವವಿರುತ್ತದೆ ಎಂಬುದಾಗಿ ಏನವರು ಹೇಳಿದ್ದಾರೆ. ಮತ್ತು ಆತನು ಎರಡನೇ ಮರಣ ಅಂದರೆ ನರಕದಿಂದ ತಪ್ಪಿಸಲ್ಪಡುತ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ದೇವಸೇವಕರು ಹೇಳಿದ್ದಾರೆ. ನಂತರವಾಗಿ ಪ್ರಿಯ ವೀಕ್ಷಕರೇ, ನಿಮಗೂ ಸಹ ಸತ್ಯವೇದದಲ್ಲಿ ಯಾವುದೇ ರೀತಿಯ ಒಂದು ಸಂಶಯಗಳು ಅಥವಾ ಪ್ರಶ್ನೆಗಳು ಇರುವುದಾದರೆ ನೀವು ನಮ್ಮ ಸ್ಕ್ರೀನಲ್ಲಿ ಬರುವಂಥ ಇಮೇಲ್ ಐಡಿಗೆ ನೀವು ಪತ್ರ ಬರೀಬೋದು. ನಂತರವಾಗಿ ನಮ್ಮ ಮೊಬೈಲ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯಾಸ ಪಡುತ್ತೇವೆ. ಐನವರೇ, ನಮ್ಮ ವೀಕ್ಷಕರಾಗಿ ಪ್ರಾರ್ಥನೆ ಮಾಡುವ ಸ್ವಲ್ಪ.
ಹೌದು, ಮಾಡುವ. ಒಂದು ನಿಮಿಷ ನಮ್ಮ ತಲೆಯನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದಂತಹ ತಂದೆಯೇ, ಎಂಥ ಒಂದು ಭಾಗ್ಯಕರವಾದ ನಿರೀಕ್ಷೆಗೆ ನಮ್ಮನ್ನು ಪಾತ್ರರನ್ನಾಗಿ ಮಾಡಿದ ನಿಮ್ಮ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ನಿನ್ನ ಜೊತೆಯಲ್ಲಿ ಸದಾ ಜೀವಿಸಬೇಕೆಂದು ಪರಲೋಕವನ್ನು ಬಿಟ್ಟು ಮನುಷ್ಯ ದೇಹದಲ್ಲಿ ನಮಗೋಸ್ಕರ ಕಾಣಿಸಿಕೊಂಡು ನಾವು ಅನುಭವಿಸಬೇಕಾಗಿದ್ದ ಎಲ್ಲ ಶಿಕ್ಷೆ, ಬಾಧೆ, ಎಲ್ಲವನ್ನು ಹಿಂಸೆ ಅನುಭವಿಸಿ ಸತ್ತು ಸಮಾಧಿ ಸೇರಿ 3 ದಿವಸಗಳಾದ ನಂತರ ನೀನು ಜೀವಂತನಾಗಿ ಎದ್ದು ಬಂದದಕ್ಕಾಗಿ ಸ್ತೋತ್ರ. ಹೌದು ಯೇಸು ಸ್ವಾಮಿ, ನೀನು ಸಮಾಧಿಯೊಳಗಿಂದ ಎದ್ದು ಬರುವುದರ ಮೂಲಕವಾಗಿ ಮನುಷ್ಯರಾದ ನಮಗೆಲ್ಲರಿಗೂ ಮತ್ತೊಂದು ಬಾಳಿದೆ. ಮರಣದ ನಂತರ ಒಂದು ಭಾಗ್ಯಕರವಾದ ಒಂದು ಬಾಳ್ವೆ ದೇವರೊಂದಿಗೆ ಇದೆ ಎಂಬುವಂಥ ಆ ನಿರೀಕ್ಷೆಗೆ ಗುರುತಾಗಿ ಸಮಾಧಿಯೊಳಗಿಂದ ಪ್ರಥಮ ಫಲವಾಗಿ ಎದ್ದು ಬಂದದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ನಂಬುವ ಪ್ರತಿಯೊಬ್ಬರಿಗೂ ಈ ಒಂದು ಭಾಗ್ಯವು, ಈ ಒಂದು ಕರ್ತನೆ ನಿರೀಕ್ಷೆಯು ಕೊಟ್ಟಿರುವುದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುವುದು. ಆ ಒಂದು ನಿರೀಕ್ಷೆಗೆ, ಆ ಒಂದು ಭಾಗ್ಯಕ್ಕೆ ನಮ್ಮನ್ನು ಪಾತ್ರರಾಗಿ ಮಾಡಿದ ದೇವರೇ, ಅವನು ಎಷ್ಟು ಸ್ತುತಿಸಿದರೂ ಸಾಲದು. ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬ ನಮ್ಮ ಶ್ರೋತೃಗಳನ್ನು, ನಮ್ಮ ವೀಕ್ಷಕರನ್ನು ಆಶೀರ್ವದಿಸಿರಿ, ಅವರಿಗೂ ಈ ಭಾಗ್ಯವನ್ನು ಅನುಗ್ರಹಿಸಿರಿ. ಆದ ಕಾರಣ ಸ್ವಾಮಿ, ಅವರು ತಮ್ಮ ಜೀವಾತ್ಮದೊಳಗೆ ನಿಮ್ಮನ್ನು ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಂಡು ನಿನ್ನ ವಚನಗಳ ಪ್ರಕಾರವಾಗಿ ಈ ಲೋಕದಲ್ಲಿ ನಂಬುತ್ತಾ ಅವರು ಬದುಕುವುದಕ್ಕೆ, ನಿನಗೋಸ್ಕರ ಬದುಕುವುದಕ್ಕೆ ಸಹಾಯ ಮಾಡಿರಿ. ಹಾಗೆ ಬದುಕುತ್ತಾ ನಂಬುವವರು ಎಂದೆಂದಿಗೂ ನಿತ್ಯವಾದ ಮರಣಕ್ಕೆ, ನರಕಕ್ಕೆ ಒಳಗಾಗುವುದಿಲ್ಲ ಎಂಬ ನಿನ್ನ ವಚನಕ್ಕಾಗಿ ಸ್ತೋತ್ರ. ಈ ನಂಬಿಕೆಯಲ್ಲಿ ನಮ್ಮನ್ನು ನಡೆಸಿರಿ, ವೀಕ್ಷಕರೆಲ್ಲರನ್ನೂ ಆಶೀರ್ವದಿಸಿರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ, ಆಮೇನ್.